ಆಸ್ಪತ್ರೆಯನ್ನು ಮಾನ್ಯ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಕ್ರೀಡೆ ಮತ್ತು ಯುವಜನ ವ್ಯವಹಾರ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವೀಯರವರು ಲೋಕಾರ್ಪಣೆಯ ದಿನಾಂಕ 31 ಮಾರ್ಚ್ 2025 ಅಂದು ಇದು ನಿಗಮವು ನೀಡುವ ಪ್ರಮುಖ 5 ಸೌಲಭ್ಯಗಳನ್ನು ಸಾಂಕೇತಿಸುತ್ತದೆ. ಈ 5 ಸೌಲಭ್ಯಗಳು ಮೊದಲನೇದಾಗಿ ವೈದ್ಯಕೀಯ ರಕ್ಷಣೆ, ಅನಾರೋಗ್ಯ ತವರೂರೇ ಎಂದು ಖ್ಯಾತಿ ಪಡೆದಿರುವ ಬಳ್ಳಾರಿಯಲ್ಲಿ 100 ಹಾಸಿಗೆಗಳ ESIC ಆಸ್ಪತ್ರೆಯ ಶಂಕುಸ್ಥಾಪನೆ ನಡೆದಿದ್ದು, ಈ ಆಸ್ಪತ್ರೆಯು ಆ ಭಾಗದ ಬಹುತೇಕ ವಿಮಾದಾರರ ಬಹುದಿನದ ಕನಸನ್ನು ನನಸಾಗಿಸುತ್ತದೆ. The people of Bellary are also joined with us through this live telecast and watching the foundation laying. अमीर को के यहाँ भी आती है और श्रमिक के यहाँ भी आती है. कोई श्रमिक सारे दिन श्रम करते हैं, मेहनत करते हैं, 15-20 हजार की जॉब करते हैं और ESIC में कंपनी के द्वारा उसका कंट्रीब्यूशन कटा जाता है. ऐसे श्रमिक दोस्तों, ये हॉस्पिटल उनके लिए आशीर्वाद के रूप में काम करेगी. ये श्रमिक के लिए किसी भी प्रकार की बीमारी हो, 1 रुपये से लेके 1 करोड़ रुपया तक या तो अनलिमिटेड सोशल हेल्थ सिक्योरिटी कवरेज देता है. कितना भी खर्च हो, लेकिन उसके घर में कोई बीमारी आ जाती है, उसका सारा इलाज मुफ्त किया जाएगा. इस हॉस्पिटल 5.5 लाख लोगों के लिए स्वास्थ्य की सिक्योरिटी सुनिश्चित करेगा. ವಿಶೇಷತೆ ಕೇಂದ್ರ ಸರ್ಕಾರದ್ದು, ನರೇಂದ್ರ ಮೋದಿ ಅವರದು, ನಮ್ಮ ಸರ್ಕಾರದ್ದು ಅನ್ನುವಂಥ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ. ಕೇವಲ 17 ಮೆಡಿಕಲ್ ಕಾಲೇಜ್ಗೆ ಇದು ಸೀಮಿತ ಆಗಲ್ಲ. ಮನ್ಸುಖ್ ಭಾಯಿ ಅವರು ಮೊನ್ನೆ ಮೀಟಿಂಗ್ ತಗೊಂಡಂಥ ಸಂದರ್ಭದಲ್ಲಿ ಇನ್ನೂ ಈ ವರ್ಷದಲ್ಲಿ 10 ಎಕ್ಸ್ಟ್ರಾ ಮತ್ತು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬರುವಂಥ 1-1.5 ವರ್ಷದಲ್ಲಿ ಈ ದೇಶದಲ್ಲಿ ESI ನಡೆಸುವಂಥ, ಕೇಂದ್ರ ಸರ್ಕಾರ ನಡೆಸುವಂಥ 27 ಮೆಡಿಕಲ್ ಕಾಲೇಜ್ ಆಗುತ್ತೆ. ಅಂದರೆ 1,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್, ನಮ್ಮ ಕಾರ್ಮಿಕರ ಮಕ್ಕಳಿಗೆ ಸೀಟು ಸಿಗುತ್ತೆ. ಇದು ವಿಶೇಷವಾಗಿ ಈ ದೇಶದಲ್ಲಿ ಮೈಸೂರು ಮಿನರಲ್ಸ್ನಲ್ಲಿ US ಪಾಟೀಲ್ರು ಬಹಳ ಶ್ರೀಮಂತರು, ಇವನು ಅದರ್ವೈಸ್ ಶ್ರೀಮಂತರು. ಜಮೀನ್ದಾರರು ಅವರು ಅಧ್ಯಕ್ಷರಾಗಿದ್ದಾರೆ ಮೈಸೂರು ಮಿನರಲ್ಸ್ ಕಾರ್ಪೊರೇಷನ್ಗೆ. ಕಾರ್ಪೊರೇಷನ್ನಲ್ಲಿ ದುಡ್ಡಿದೆ. ಅವ್ರಿಗೂ ಒಂದು ಭವನ ಬೇಕಾಗಿತ್ತು. ರೇಷ್ಮೆ ಇಲಾಖೆಯವ್ರಿಗೂ ಒಂದು ಭವನ ಬೇಕಾಗಿತ್ತು. ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆಯಲ್ಲ, ಅವ್ರಿಗೂ ಬೇಕಾಗಿತ್ತು ಜಾಗ. ಇವೆಲ್ಲ ಸೇರ್ಕೊಂಡು ಈ ಭವನ ನಿರ್ಮಾಣ ಆಗ್ತಾರೆ. ಗೊತ್ತಾಯ್ತಲ್ಲ? ರೇಷ್ಮೆ ಇಲಾಖೆಯಲ್ಲಿ ಬೇಕಾದಷ್ಟು ಜಾಗಗಳಿದ್ದಾವೆ. ನಾನು ಅದಕ್ಕೆ ವೆಂಕಟೇಶ್ ಹೇಳಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಳ್ಳಿ ಜಾಗನ. ಅಗತ್ಯ ಇರ್ತಕ್ಕಂಥದ್ದನ್ನ, ಅವಶ್ಯಕ ಇರ್ತಕ್ಕಂಥದ್ದನ್ನ ಆ ಜಾಗ ಉಳಿಸ್ಕೊಳ್ಳಿ. ಮಿಕ್ಕಿದ ಜಾಗನೆಲ್ಲ ಬೇರೆ ಇಲಾಖೆಗಳಿಗೆ ಕೊಟ್ಟಂಥದ್ದು, ಈ ಥರ ಜಾಯಿಂಟ್ ವೆಂಚರ್ನಲ್ಲಿ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಅಭಿವೃದ್ಧಿಗೋಸ್ಕರ, ರೇಷ್ಮೆ ಇಲಾಖೆ ಅಭಿವೃದ್ಧಿಗೋಸ್ಕರ ನೀವು ಈ ಜಾಗವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವೆಂಕಟೇಶ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ.